ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾವು IAS ಮತ್ತು KES ಸಲುವಾಗಿ ಒಂದು ಸ್ಟ್ಯಾಂಡರ್ಡ್ ಕನ್ನಡ ಮಾಧ್ಯಮ ಪುಸ್ತಕಗಳ ಪಟ್ಟಿನ ನೋಡೋಣ, ಬುಕ್ ಲಿಸ್ಟ್ನ. ಡೆಫಿನೆಟ್ಲಿ ಈ ಒಂದು ಪೂರ್ತಿ ಬುಕ್ ಲಿಸ್ಟ್ನ ನೀವೇನಾರ ಆನೆಸ್ಟ್ ಆಗಿ ಫಾಲೋ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಎಕ್ಸಾಮಿನೇಷನ್ ಕ್ಲಿಯರ್ ಆಗ್ತೈತಿ. ಸೊ ಪ್ರತಿಯೊಂದು ಪುಸ್ತಕಗಳ ಪಟ್ಟಿನ ನಾ ಇಲ್ಲಿ ಇನ್ ಡಿಟೇಲ್ಡ್ ಆಗಿ ಕನ್ನಡ ಮೀಡಿಯಂ ಸಲುವಾಗಿ ಒಂದು ಲಿಸ್ಟ್ ನ ಪ್ರೊವೈಡ್ ಮಾಡತೇನೆ. ಇಂಗ್ಲಿಷ್ ಮೀಡಿಯಂ ಪುಸ್ತಕಗಳ ಪಟ್ಟಿ ಬೇಕಾತಂದ್ರೆ ನೀವು ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋನ ಟ್ರೈ ಮಾಡ್ತೇನೆ ಇಂಗ್ಲಿಷ್ ಮೀಡಿಯಂ ಪುಸ್ತಕಗಳ ಪಟ್ಟಿನ ಶೇರ್ ಮಾಡಲಿಕ್ಕೆ. ಸೊ ಭಾರತ ಸಂವಿಧಾನ, PS ಗಂಗಾಧರ್ ಸರ್ ಅವ್ರ ಪುಸ್ತಕ ತಗೊಳ್ರಿ, ಅಥವಾ ರೀಸೆಂಟ್ ಆಗಿ ಲಕ್ಷ್ಮೀಕಾಂತ್ ಅವರ ಪುಸ್ತಕ ಕನ್ನಡ ಒಳಗೆ ಟ್ರಾನ್ಸ್ಲೇಟ್ ಆಗೈತಿ, ಎರಡರೊಳಗೆ ಒಂದು ತಗೋಬಹುದು. ಇನ್ನ ಭಾರತ ಆರ್ಥಿಕ ವ್ಯವಸ್ಥೆ, ಗರಣಿ ಕೃಷ್ಣಮೂರ್ತಿ ಅಥವಾ HRK. ಇನ್ನ ಪರಿಸರ ಅಧ್ಯಯನ, K ಭೈರಪ್ಪ. ಭೂಗೋಳಶಾಸ್ತ್ರದೊಳಗ 4 ಪುಸ್ತಕಗಳು ಬರ್ತಾವು. ಇವೆಲ್ಲ ಹೆಂಗ ಪರಿಸರ ಅಧ್ಯಯನದು ಒಂದು ಪುಸ್ತಕ ಓದಿರಿ, ಕರೆಂಟ್ ಅಫೇರ್ಸ್ ಓದ್ಕೊಂಡ್ರಿ, ಮುಗೀತ್ ನಿಮ್ದು ಫಿನಿಶ್ ಸಿಲೆಬಸ್. ಬಹಳಷ್ಟು ಪುಸ್ತಕ ಓದೋ ಅವಶ್ಯಕತೆ ಇಲ್ಲ. ಈ ಎಕನಾಮಿ ಆಗಿರ್ಬೋದು, ಸಂವಿಧಾನ ಇಲ್ಲೆಲ್ಲ. ಬಟ್ ಆ ಭೂಗೋಳಶಾಸ್ತ್ರ ಮತ್ತು ಇತಿಹಾಸ ಒಳಗೆ ಸ್ವಲ್ಪ ಜಾಸ್ತಿ ಪುಸ್ತಕ ಓದ್ಬೇಕಾಗ್ತದ. ಭೂಗೋಳಶಾಸ್ತ್ರ ಒಳಗ ನೀವು 4 ಪುಸ್ತಕ ಓದಬೇಕು. ಭಾರತದ ಆರ್ಥಿಕ ಮತ್ತು ಪ್ರಾದೇಶಿಕ ಭೂಗೋಳಶಾಸ್ತ್ರ, ಪ್ರಪಂಚದ ಪ್ರಾದೇಶಿಕ ಭೂಗೋಳಶಾಸ್ತ್ರ, ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮೂಲ ತತ್ವಗಳು, ಕರ್ನಾಟಕ ಪ್ರಾದೇಶಿಕ ಭೂಗೋಳಶಾಸ್ತ್ರ. ಈ 4 ಪುಸ್ತಕಗಳು ರಂಗನಾಥ್ ಸರ್ ಅವರ ಪುಸ್ತಕಗಳು. 4 ಪುಸ್ತಕಗಳ ಆಥರ್ ಒಬ್ಬರದಾರು. ದೆನ್ ಇತಿಹಾಸದೊಳಗ ಭಾರತದ ಇತಿಹಾಸಕ್ಕೆ ನೀವು KNA ದವ್ರ ಬುಕ್ ಅನ್ನು ಓದ್ಬಹುದು, ಇಲ್ಲ ಸದಾಶಿವ ಸರ್ ಪುಸ್ತಕ ಓದ್ಬಹುದು. ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ ಸಲುವಾಗಿ ಸೂರ್ಯನಾಥ್ ಕಾಮತ್ ಸರ್ ಬುಕ್ ಓದ್ಬಹುದು, ಇಲ್ಲ ಸದಾಶಿವ. ಆಧುನಿಕ ಭಾರತ ಇತಿಹಾಸ ಸಲುವಾಗಿ ಸದಾಶಿವ ಓದ್ಬಹುದು ಅಥವಾ ಬಿಪಿನ್ ಚಂದ್ರ. ಈ ಎಲ್ಲಾ ಪುಸ್ತಕಗಳನ್ನ ಆಲ್ಮೋಸ್ಟ್ ನಾನು ರಿವ್ಯೂ ಅಂತೂ ಮಾಡೇನಿ. ಪ್ರತಿಯೊಂದು ಪುಸ್ತಕಗಳನ್ನ ನಿಮ್ ಜೊತೆ ನಾನು ಶೇರ್ ಮಾಡೇನಿ. ಅದ್ರ ಪ್ರೈಸ್ ಆಗಿರ್ಬೋದು, ಎಷ್ಟು ಪೇಜ್ ಅದಾವು, ಯಾವ ತರ ಪುಸ್ತಕ ಐತಿ ಅಂತ ಹೇಳಿ ಪ್ರತಿಯೊಂದು ಪುಸ್ತಕದೊಂದು ರಿವ್ಯೂ ಮಾಡೇನಿ. ನೀವು ಅಲ್ಲಿಂದ ಚೆಕ್ ಮಾಡ್ಕೋಬಹುದು. ಸೊ ಇತಿಹಾಸ ಸಲುವಾಗಿ ನೀವು ಭಾರತ, ಕರ್ನಾಟಕ, ಆಧುನಿಕ ಭಾರತ 3 ಒಂದು ಇತಿಹಾಸದ ಸಲುವಾಗಿ ನೀವು ಸದಾಶಿವ ಸರ್ ಅವ್ರ ಪುಸ್ತಕನೂ ಓದ್ಬೋದು, ಅಥವಾ ಬೇರೆ ಬೇರೆ ಪಬ್ಲಿಕೇಶನ್ ಪುಸ್ತಕ ಓದ್ಬೋದು. ಇಲ್ಲೇ ಟ್ರಸ್ಟ್ ಮಾಡೋದು ಇಂಪಾರ್ಟೆಂಟ್ ಆಕೈತಿ. ಆಲ್ಮೋಸ್ಟ್ ಇತಿಹಾಸ ಅಂದ್ಮೇಲೆ ಸೇಮ್ ಆಗಿ ಕವರ್ ಇರ್ತದ. ಸೊ ಒಬ್ಬರೊಂದ್ ಹೇಳಿರು ಈ ತರ ಮಾಡ್ಕೊಂತ ಹೋಗ್ಬೇಡ್ರಿ. ಒಂದು ಸ್ಟ್ಯಾಂಡರ್ಡ್ ಪುಸ್ತಕನ ಪರ್ಚೇಸ್ ಮಾಡ್ಕೊಳ್ರಿ, ಬಟ್ ಒಂದೊಂದನ್ನ ತಗೊಳ್ರಿ. ಮತ್ತ ಏನ್ಷಿಯಂಟ್ ಸಲುವಾಗಿ 2 ತಗೊಂಡ್ ಬನ್ನಿ, ಮೆಡಿವಲ್ ಸಲುವಾಗಿ 2 ತಂದೆ, ಹಿಂಗ್ ಮಾಡಕ್ ಹೋಗ್ಬೇಡ್ರಿ. ಇನ್ನ ಆಧುನಿಕ ಭಾರತ ಇತಿಹಾಸ ಏನೈತ್ಲ, ಇದು ಇಂಗ್ಲಿಷ್ ಮೀಡಿಯಂದೊಂದು ಸೇಮ್ ಟು ಸೇಮ್ ಟ್ರಾನ್ಸ್ಲೇಷನ್ ಆಗೈತಿ, ಬಿಪಿನ್ ಚಂದ್ರ ಅವ್ರದ. ನೀವು ಅದು ತಗೋಬಹುದು. ಇನ್ನ ಅಂತಾರಾಷ್ಟ್ರೀಯ ಸಂಬಂಧಗಳು, N ಹಾಲಪ್ಪ, ಸ್ಪರ್ಧಾ ಉನ್ನತಿ ಪಬ್ಲಿಕೇಶನ್. ಇನ್ನ ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, N ಹಾಲಪ್ಪ. ವಿಜ್ಞಾನ ತಂತ್ರಜ್ಞಾನ, 4G ಸೈನ್ಸ್. ಅಂಡ್ ನೈತಿಕತೆ, ಸಮಗ್ರತೆ, ಅಭಿಕ್ಷಮತೆ, ಎಥಿಕ್ಸ್ ಇನ್ ಪೇಪರ್ 4 ಬರ್ತೈತ್ಲ, ಅಲ್ಲೇ ಪರಶುರಾಮ್ ಕಟ್ಟಿಮನಿ ಸರ್ ಇವ್ರದೊಂದು ಪುಸ್ತಕ. ಕಲೆ ಮತ್ತು ಸಾಹಿತ್ಯ. ಆಕ್ಚುಲಿ ಇಲ್ಲಿ ಆರ್ಟ್ ಅಂಡ್ ಕಲ್ಚರ್ ಸಲುವಾಗಿ ಕನ್ನಡ ಮೀಡಿಯಂದ ಸ್ಟ್ಯಾಂಡರ್ಡ್ ಯಾವುದೇ ರೀತಿ ಒಂದು ಪುಸ್ತಕಗಳ ಸದ್ಯಕ್ಕೆ ಬಂದಿಲ್ಲ ಮಾರ್ಕೆಟ್ ಒಳಗ. ಹಿಂಗಾಗಿ ನೀವು ಒಂದು ಇಂಗ್ಲಿಷ್ ಒಳಗೆ ನಿತಿನ್ ಸಿಂಘಾನಿಯ ಪುಸ್ತಕ ತಗೊಂಡ ಓದಿ ಅರ್ಥ ಮಾಡ್ಕೊಂಡ ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ನ. ಇಲ್ಲ ಅಂತಂದ್ರೆ ನೀವೇನ್ ಹಿಸ್ಟ್ರಿ ಓದ್ತಿರ್ತಿರಲ್ಲ, ಈಗ ಪ್ರತಿಯೊಂದು ಏನ್ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಯಾವ್ದು ಓದ್ತಿರ್ತಿರಲ್ಲ, ಅದ್ರ ಕೆಳಗನ ಏನ್ ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಏನೇನ್ ಟಾಪಿಕ್ ಬರ್ತಾವಲ್ಲ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಫೋಕಸ್ ಕೊಟ್ರೆ ಮುಗಿತು. ಸಪ್ರೇಟ್ ಪುಸ್ತಕ ಓದಬೇಕಂತ ಏನಿಲ್ಲ. ಜೊತೆ NCERTs ಇಂದನೂ ನಿಮ್ದ ಕಲೆ ಮತ್ತು ಸಾಹಿತ್ಯ ಕವರ್ ಆಗ್ತೈತಿ. ಇನ್ನು ಕರೆಂಟ್ ಅಫೇರ್ಸ್ ಇಲ್ದಂತೂ ಇವಾಗಿನ ಒಂದು ಪ್ರಿಪ್ರೇಷನ್ ಮುಗಿಯಂಗೆ ಇಲ್ಲ. ಹಿಂಗಾಗಿ ನ್ಯೂಸ್ ಪೇಪರ್, ಪ್ರಜಾವಾಣಿ, ದಿನಪತ್ರಿಕೆ ಓದ್ಬಹುದು. ಇನ್ನ ಅರಿವು ಅಥವಾ ಸ್ಪರ್ಧಾ ವಿಜೇತ, ಇದನ್ನ ಬಿಟ್ಟು ಮತ್ತೆ ಯಾವ್ದಾರ ಮ್ಯಾಗಝಿನ್ ನಿಮಗ್ ಚಲೋ ಅನ್ಸಿರ ಓದಬಹುದು, ಅದ್ರೊಳಗೇನ ಪ್ರಾಬ್ಲಮ್ ಇಲ್ಲ. ಇನ್ನ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ, ಗುರುರಾಜ್ ಬುಲ್ಬುಲೆ ಸರ್ ಅವ್ರ ಪುಸ್ತಕ. 6ರಿಂದ 12ನೇ ತರಗತಿವರೆಗಿನ NCERTs ನ ಓದ್ಕೊಡ್ರಿ. ಅಂಡ್ ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆ ಇಟ್ಲ, ಇಟ್ಸ್ ಇಂಪಾರ್ಟೆಂಟ್. ಸೊ ಇಷ್ಟೆಲ್ಲ ನೀವೇನಾರ ಪುಸ್ತಕಗಳನ್ನ ಕವರ್ ಮಾಡಿದ್ರಿ ಅಂತಂದ್ರೆ ಅಷ್ಟ ನಿಮ್ಮ ಒಂದು ಸಿಲೆಬಸ್ ಕವರ್ ಆಗ್ತೈತಿ. ಸೊ ಬಹಳಷ್ಟು ಜನ ಕೇಳಿದ್ರಿ KES ಅದೊಂದು ಬುಕ್ ಲಿಸ್ಟ್ ನ ಶೇರ್ ಮಾಡ್ರಿ ಅಂತ. ಐ ಹೋಪ್ ಎಲ್ಲರಿಗೂ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ಇಷ್ಟ ಆದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.